ಪಾರ್ವತಿಗೂ ನಿತ್ಯ ನರ್ತನ ಮಾಡುವುದು ಸಹಜ. ನಾಗ ಲೋಕದಲ್ಲಿ ನಾಗರಾಜರು ನಾಗ ಧ್ವನಿಗೆಂದರೆ ಕುಣಿದಾಡುವುದು ಸ್ವಾಭಾವಿಕ. ಈ ಸರ್ಪರಾಜನಿಗೆ ಸೇರಿರುವ ಸರ್ಪ ಸಾಮ್ರಾಜ್ಯದಲ್ಲಿ ಈ ದೆವ್ವಗಳು ಕುಣಿಯೋದೆಂದರೆ ಇದು ನಮಗೆ ಖಂಡಿತ ಶೋಭೆ ತರುವಂತದಲ್ಲ ಸರ್ಪರಾಜ್, ಖಂಡಿತ ಶೋಭೆ ತರುವಂತದಲ್ಲ. ಅದಕ್ಕೆಂದೇ ನಮ್ಮ ಭವ್ಯ ಬಂಗಲೆಯಲ್ಲಿ ವಾಸ ಮಾಡುವ ಈ ದೆವ್ವಗಳಿಗೆ ಚೂ ಮಂತ್ರ ಹಾಕಿಸಿ ಬಡಿದೋಡಿಸಲು ನಾವಿಬ್ಬರು ಏಕೆ ತಡ? ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಪಾಠ ತಪ್ಪಲಿಲ್ಲ ಅನ್ನೋ ಹಂಗೆ ಸಾಕು. ಇಲ್ಲಿಗೆ ಬರ್ತಿಲ್ಲ ನಿಮಗೆ ನಾಚಿಕೆ ಅನ್ನೋದೇ ಇರಬೇಕು. ನೀನು ಸುಮ್ಮನಿರಮ್ಮ. ನಾನು ಅವರು ಕಾಣೋದಕ್ಕೆ ಒಟ್ಟು ಹೊರಟಾಗಿ ಕಂಡ್ರು ತುಂಬಾ ಒಳ್ಳೆಯವರು. ಅದು ಅಲ್ಲದೆ ನಮ್ಮ ಮದುವೆ ವಿಷಯದಲ್ಲಿ ಸಾಕು. ಅವ್ರೇನು ಹೆಲ್ಪ್ ಮಾಡಿದ್ರೆ ಏನಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿಲ್ಲ. ಅಲ್ಲ ಇವರು ಅದಿನ ಬಹಳ ದೊಡ್ಡ ಹೇಳ್ಕೊಂಡ ಮಹಾನುಭಾವ ಅಂತ ಹೇಳ್ತಲ್ಲ. ನಿಮಗಿಂತ ಮುಂಚೆ ಇವ್ರು ಎಂಥವ್ರು ಗ್ರಂಥಂತ ನೆಟ್ಟಿದ್ರು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸರಿ ಆಯ್ತು, ಅದ್ರ ಮೊದಲು ಹೆಲ್ಪ್ ಮಾಡಿದ್ರಲ್ಲ ಏನು ಹೇಳಿ ಮೇಡಮ್. ತುಂಬಾ ಹೆಲ್ಪ್ ಮಾಡ್ತೀವಿ. ಬಹಿರಂಗವಾಗಿ ಒಂದು ಚಿಕ್ಕ ಘಟನೆಯನ್ನೇ ಮನಸ್ಸಿಟ್ಟುಕೊಂಡು ನೀವು ನಿಮ್ಮ ಕುಟುಂಬದವರು ನನ್ನ ಮೇಲೆ ಕತ್ತಿ ಮಚ್ಚಿರ ಹೊರಟಿದ್ದೀರಿ. ನಾನು ನಿಮ್ಮ ನಂಬಿಕಸ್ತ ನಮ್ಮನ್ನ ಅಶೋಕನನ್ನು ಹೊಂದಿತ್ತು ಅಂತರಂಗದಲ್ಲಿ ಇದ್ದುಕೊಂಡೆ ನಿಮ್ಮಿಬ್ಬರಿಗೂ ಮದುವೆ ಫಿಕ್ಸ್ ಮಾಡಿ ಈ ಅಣ್ಣ ತಂಗಿಗೆ ಮದುವೆ ಮಾಡ್ತಿದ್ದು ನನ್ನ ಸೇರಿನ ಕಿಡಿಯನ್ನು ಹೊತ್ತಿಸಿ ಅದಿಷ್ಟ ಇಲ್ಲದೆ ಮೈ ಫ್ರೆಂಡ್, ಸರ್ಪರಾಜನಿಗೋಸ್ಕರ ನಿಮ್ಮ ಅತ್ತೆ ಮಗಳೆಂಬ ಮೌನಕಾರದಿಂದ ನಿಮ್ಮ ಮನೆಗೆ ಹೆಣ್ಣು ಕೇಳಲು ಬಂದರೆ ನಿಮ್ಮ ಅಣ್ಣಂದಿರು ಏನು ಹೇಳಿದ್ರೆ ಗೊತ್ತೇ? ನನ್ನ ಸಹೋದರಿಯನ್ನು ಬೀದಿಯಲ್ಲಿ ಭಿಕ್ಷೆ ಬೇಡುವ ಭಿಕ್ಷುಕನಿಗಾದರೂ ಕೊಟ್ಟು ಮದುವೆ ಮಾಡುತ್ತೇನೆ ವಿನಃ ನಿನ್ನ ಸ್ನೇಹಿತ ಸರ್ಪರಾಜನಿಗೆ ಕೊಟ್ಟು ಮದುವೆ ಮಾಡುವುದೆಂದು ಈ ವಿರಾಟನಿಗೆ ರೊಟ್ಟಿ ಕೆಂಪಿಸಿದ ಪರಿಣಾಮವಾಗಿ ಆವಾಗಲೇ ನಾವಿಬ್ಬರು ಒಂದು ಹೊಸ ಪ್ಲಾನೇ ರೆಡಿ ಮಾಡಿದ್ದೇವೆ. ಅದೇನು ಗೊತ್ತಾ? ಈ ಇಬ್ಬರ ಸಹೋದರಿಯನ್ನು ಹುಡುಗರಿಗೆ ಕೊಟ್ಟು ಮದುವೆ ಮಾಡಿಸಿದ್ದು ನಮ್ಮ ಕಾರ್ಯ ನಾವು ನಿರೀಕ್ಷಿಸಿದಂತೆ ಯಾವ ಆಡಳಿತದಿಂದಲೇ ನಡೆದು ಹೋಗಿರಬೇಕಾಗಿದೆ. ಕುಂಕುಮವೇ ಸಾಯಿತು ಹಣೆಯಲ್ಲಿ ಪ್ರಜ್ವಲಿಸುವಂತಾಯಿತು. ಇವತ್ತಿನಿಂದ ಈ ಮನೆಯಲ್ಲಿ ಉಳಿಬಾರ್ದು. ಮೂಲೆಯಲ್ಲಿ ನಿಂತ್ಕೊಂಡು ಹೆಂಡತಿ ಮಗ ಏನ್ ನೋಡ್ತೀಯೋ ಕಣ್ಣಿಗೆ ಮುಟ್ಟಿದ್ರೆ ಸುತ್ತ ಹಾಕ್ತಾ ಇಲ್ಲ ನಮ್ಮನ್ನು. ಅವ್ರು ನಮ್ಮ ಮನೆಗೆ ಬಂದು ಮಾತಾಡಿ ಕೈ ಕೊಟ್ಟು ಮನೆ ಇದ್ರಲ್ಲ ನೋಡೋದು ಸುಮ್ಮನೆ ಇದ್ದಿಲ್ಲ. ಯಾಕೆ ಸುಮ್ಮನೆ
ಅಂತ ಗೊತ್ತಿದ್ದು ಇವರ ಪಿತೂರಿಯ ಮಾತಿಗೆ ಮರುಳಾಗಿ ನಿನಗೆ ತಾಳಿ ಕಟ್ಟಿ ನಿನ್ನ ಪಾಲನೆ ಹಾಳು ಮಾಡಿದ್ದು ನಿಜ ಅಂತ ಹೇಳು. ನಾವು ಮೋಸ ಹೋಗಿ ನಿನ್ನನ್ನು ನನ್ನ ಮೋಸದ ಮೃತ್ಯು ಕುಪ್ಪಗೆ ಏನಂತ ಹೇಳ್ತೀರಿ? ಏನಂತ ಹೇಳಿ ಪ್ರೇಮಾನುರಾಗ